ರಾಜಕಾರಣ ಗರಿಗೆದರ್ತಾ ಇದೆ. ನಿನ್ನೆಲ್ಲ ನಾವು ಇಂದಿರಾ ಭವನ, ಇದೊಂಥರ ಪವರ್ ಸೆಂಟರ್ ಅಂತ ಕರಿತಾ ಇದ್ವಿ ನಾವು. ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಒಂದು ರಾಜಕಾರಣ ಗರಿಗೆದರ್ತಾ ಇದೆ. ಏನಾಗಬಹುದು ಅಂತ ನೋಡಿ. ಒಬ್ಬರು ಸಿ ಎಂ, ಅದು ಯಾವುದೇ ಸಿ ಎಂ ಆಗಿರಲಿ, ಕುಮಾರಸ್ವಾಮಿ ಅವರು ಸಿ ಎಂ ಆಗಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾದ್ರೂ ಕೂಡ ಏನು ನಗುಮುಖದಲ್ಲಿ ತುಂಬ ಲವಲವಿಕೆಯಿಂದ ಕುಣಿದು ಕುಪ್ಪಳಿಸ್ಕೊಂಡೇನು ಹೋಗಿ ರಾಜೀನಾಮೆ ಕೊಡಲಿಲ್ಲ. ಯಡಿಯೂರಪ್ಪನವರು ಒಂದು ಪರೇಡೇ ಮಾಡಿಬಿಟ್ರು, ಮನೆಯಿಂದ ರಾಜಭವನದವರೆಗೂ ದೊಡ್ಡ ಪರೇಡು. ನನಗೆ ಅನ್ಯಾಯ ಆಯಿತು ಅಂಥೇಳಿ ಕಣ್ಣೀರು ಹಾಕ್ಕೊಂಡೆ ರಾಜೀನಾಮೆಯನ್ನು ಕೊಟ್ಟಿದ್ದು ಯಡಿಯೂರಪ್ಪನವರು. ಈ ಮುಖ್ಯಮಂತ್ರಿ ಮನೆಗಳ ಕಥೆ ಏನಾಗುತ್ತೆ ಅಂದರೆ, ಯಾವರೇ ಮುಖ್ಯಮಂತ್ರಿ ಆಗಿರಲಿ ಅವ್ರು ರಾಜೀನಾಮೆ ಕೊಡುವ ಸಂದರ್ಭ ಬಂದೇ ಬಿಡುತ್ತಲ್ಲ, ಅಲ್ಲಿವರೆಗೂ ಕಿರಿದಿರ್ತಾರೆ ಜನ. ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ, ನಾವು ಹಾಗೆ, ನಾವು ಹೀಗೆ, ನಿಮ್ಮನ್ನು ಬಿಟ್ಕೊಡಲ್ಲ. ಇದು ಯಾವುದೇ ಮುಖ್ಯಮಂತ್ರಿ ಆದರೂ ಅಷ್ಟೇ, ಅದು ಕುಮಾರಸ್ವಾಮಿ ಅವರಾದರೂ ಅಷ್ಟೇ, ಸಿದ್ದರಾಮಯ್ಯನವರಾದರೂ ಅಷ್ಟೇ, ಅಥವಾ ಯಡಿಯೂರಪ್ಪನವರಾದರೂ ಅಷ್ಟೇ, ಮನೆ ಮುಂದೆ ಕಿಕ್ಕಿರಿದು ಬಿಟ್ಟಿರ್ತಾರೆ. ಏನಾದರೂ ಬಿಡಲ್ಲ, ನಾವು ಅಂಥ ದಾಳ ಉರುಳಿಸ್ತೀವಿ, ಇಂಥ ದಾಳ ಉರುಳಿಸ್ತೀವಿ ಅಂಥೇಳಿ. ತೀರಾ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟೇ ಬಿಟ್ಟರವರು ಅಂತ ಆಗುತ್ತಲ್ಲ, ಇದಾದ ಮರುಕ್ಷಣದಲ್ಲಿ 3-3/4 ಜನ ಸಿಗಲ್ಲ ಅವ್ರ ಮನೆಗಳ ಮುಂದೆ. ರಾಜ್ಯ ರಾಜಕಾರಣ ವಿಟ್ನೆಸ್ ಆಗಿದೆ, ಇದಕ್ಕೆ ಸಾಕ್ಷಿ. ಯಾವ ಮುಖ್ಯಮಂತ್ರಿ ಆದರೂ ಇದೇ ಕಥೆನೇ. ಹುದ್ದೆಯಲ್ಲಿರೋವರೆಗೂ ಅವರ ಸುತ್ತಲೂ ಜೇನಿಗೆ ಇರುವೆ ಮೆತ್ತಿದಂತೆ, ಇರುವೆ ಮುತ್ತಿಕೊಂಡಂತೆ ಇರ್ತಾರೆ ಅವರು. ಬೆಲ್ಲಕ್ಕೆ ಇರುವೆ ಮುತ್ಕೊಳ್ಳುತ್ತಲ್ಲ, ಆ ರೀತಿಯೇ ಇರ್ತಾರೆ. ಆ ಒಂದು ರಾಜೀನಾಮೆ ಕೊಟ್ಟ ಮರುಕ್ಷಣ ಅಂತ ಚೆಕ್ ಮಾಡಿಕೊಂಡಾಗ ಮನೆ ಮುಂದೆ ಅನಾಥ ಪ್ರಜ್ಞೆ ಇದ್ದು ಬಿಡುತ್ತೆ ಹೊತ್ತಿಗೆ. ನಾವು ಕೂಡ ನೋಡಿದ್ದೀವಿ ಇದನ್ನು. ಸೊ ಇವತ್ತೇನಾಗಿದೆ, ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಉಳಿಸ್ಕೊಳ್ಬೇಕು ಅಂತೇಳಿ ಒಂದು 30ಕ್ಕಿಂತ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯ ಅವರೊಂದಿಗೆ ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿನ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಈಗ ನಾವು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಲಿಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಿಕೊಂಡ್ರೆ 30-35 ಜನ, 40 ಜನ ಸ್ವಾಮೀಜಿಗಳು ಏನು ಸಾಲ ಚೇರ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ ಅವತ್ತು ಯಡಿಯೂರಪ್ಪನವ್ರ ಮನೆ ಮುಂದೆ. ನಾವು ಬಿಡಲ್ಲ, ಲಿಂಗಾಯತ ನಾಯಕ, ಲಿಂಗಾಯತ ಮುಖಂಡ, ಹೋರಾಟಗಾರ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಹಾಗೆ ಹೀಗೆ ಏನು ಮನೆ ಮುಂದೆ ಕಿರಿದಿತ್ತು ಜನಸಂದಣಿ, ನೂಕು ನುಗ್ಗಲು. ರಾಜೀನಾಮೆ ಕೊಟ್ಟ ಮೇಲೆ ಆ ಮನೆ ಕೆಲಸಗಾರರು ಇರ್ತಾರಲ್ಲ, ಅವರು 1-2 ಜನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಅಧಿಕಾರ ಶಿಫ್ಟ್ ಆಗಿಬಿಡುತ್ತೆ. ಹೊಸ ಮುಖ್ಯಮಂತ್ರಿ ಯಾರೋ ಅವ್ರ ಕಡೆಗೆ ಈ ಪಡೆ ಎಲ್ಲವೂ ಕೂಡ ಶಿಫ್ಟ್ ಆಗಿಬಿಡುತ್ತೆ. ಯಾರಾದರೂ ಅಷ್ಟೇ, ಹೊಸ ಮುಖ್ಯಮಂತ್ರಿ ಯಾರಾದರೂ ಕೂಡ ಅವ್ರ ಕಡೆಗೆ ಜನ ಶಿಫ್ಟ್ ಆಗಿಬಿಡ್ತಾರೆ. ಈಗ ದೆಹಲಿಯಲ್ಲಿನ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಜೋರಾಗ್ತಾ ಇದೆ. ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಕೂಡದು ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನೀವು ರೆಸಿಗ್ನೇಷನ್ ಕೊಡಬೇಡಿ, ವರಿಷ್ಠರನ್ನು ಮತ್ತೊಮ್ಮೆ ಕನ್ವಿನ್ಸ್ ಮಾಡಿ ದೆಹಲಿಗೆ ಬೇಕಾದರೆ ಹೋಗೋಣ, ನೀವು ಇಳಿಯುವುದಾದರೆ ನಮ್ಮದೇ ಕ್ಯಾಂಪ್ನ, ನಮ್ಮದೇ ಬಣದ ಪರಮೇಶ್ವರ್ ಅವ್ರಿಗೆ ಸಿ ಎಂ ಪಟ್ಟ ಕೊಡಿಸ್ಬಿಡಿ. ಆಗ ನಮಗೆ ಸ್ವಲ್ಪ ಸೇಫಾಗಿ ನಾವಿರ್ತೀವಿ, ಸೇಫ್ ಝೋನಲ್ಲಿ ಇರ್ತೀವಿ. ಬೇರೆ ಕಡೆಯವ್ರಿಗೆ ಏನಾದರೂ ಕೊಡಿಸ್ಬಿಟ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರ ಟೈಮ್ ಬಂದಾಗ ನಮ್ಮ ಟೈಮಲ್ಲಿ ನಾವು ಮಾಡಿದ್ದೀವಿ, ಅವ್ರ ಟೈಮಲ್ಲಿ ಅವ್ರದ್ದು ಶುರು ಮಾಡಿಬಿಟ್ರೆ ನಮಗೆ ಕಷ್ಟ ಆಗಿಬಿಡುತ್ತೆ. ಹಲವು ಶಾಸಕರು ಸಿ ಎಂ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಾನು ಹೇಳೋದು ಹೇಳಿದ್ದೀನಿ, ನಾನೇನು ಹೈಕಮಾಂಡ್ಗೆ ಹೇಳಬೇಕೋ ಅವೆಲ್ಲವನ್ನೂ ಹೇಳಿದ್ದೀನಿ. ಸಿ ಎಂ ಮತ್ತು ರಾಹುಲ್ ಗಾಂಧಿಯವರ ಸಂಭಾಷಣೆ ಇದೆಯಲ್ಲ, ಬಹಳ ತೂಕದ, ಬಹಳ ಗಂಭೀರವಾಗಿರತಕ್ಕಂತಹ ಒಂದು ಸಂಭಾಷಣೆ ಅವರಿಬ್ಬರದ್ದು ಕೂಡ. ಸೀನಿಯರ್ ಲೀಡ್ರು, ಹೆಚ್ಚು ಕಡಿಮೆ ಒಂದು 30 ವರ್ಷಗಳಿಗೆ, ಒಂದು 25-30 ವರ್ಷಗಳಿಗೆ ಚಿಕ್ಕವರು ರಾಹುಲ್ ಗಾಂಧಿ. ಅಷ್ಟು ಚಿಕ್ಕ ವ್ಯಕ್ತಿ ಎದುರುಗಡೆ ಸಿದ್ದರಾಮಯ್ಯನವರು ಕೂತ್ಕೊಂಡು ಎಲ್ಲವನ್ನೂ ಹೇಳಿದ್ದಾರೆ. ಬಂದ್ಬಿಡಿ ಸಿದ್ದರಾಮಯ್ಯನವರೇ ರಾಜ್ಯಸಭೆಗೆ ಅಂತ ರಾಹುಲ್ ಗಾಂಧಿ ಕರೆದಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ನೀವು ಬೇಕು ಅಂತ ಅವ್ರು ಹೇಳಿದ್ದಾರೆ. ರಾಜ್ಯಸಭೆಗೆ ಬನ್ನಿ, ನಾವೆಲ್ಲ ಒಟ್ಟಿಗೆ ಒಂದು ಫೈಟ್ ಮಾಡೋಣ ಅಂಥೇಳಿ LOP, ಲೀಡರ್ ಆಫ್ ಅಪೋಸಿಷನ್, ಅವರು ಮಾತಾಡಿರೋದಲ್ಲಿ ಸಿದ್ದರಾಮಯ್ಯನವರು ನನಗಂತ ಇಂಟ್ರೆಸ್ಟ್ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಅಂತ ಮೊದಲೇ ಹೇಳ್ತಾರೆ. ಆನಂತರದಲ್ಲಿ ಒಂದು ವೇಳೆ ನಾನು ರಾಜ್ಯಸಭೆಗೆ ಬಂದೆ ಅಂತ ಅಂದ್ಕೊಳ್ಳಿ, ರಾಜ್ಯ ರಾಜಕಾರಣದಲ್ಲಿ ನನ್ನನ್ನು ನಂಬಿಕೊಂಡಿರೋರ ಕಥೆ ಏನಾಗುತ್ತೆ? ನಾನು ಒಂದಷ್ಟು ಜನ ಕರ್ಕೊಂಡು ಬಂದುಬಿಟ್ಟಿದ್ದೀನಿ JDS ಇಂದ, ಒಂದಷ್ಟು ಜನ ನಾನು ನಂಬಿಕೊಂಡು ಇದ್ದಾರೆ, ನನ್ನ ಫಾಲೋವರ್ಸ್ ಇದ್ದಾರೆ, ಅಲ್ಲಿ ಸಮುದಾಯ ಇದೆ ಅಲ್ಲಿ. ಸೊ ಅವ್ರ ಗತಿ ಏನಾಗುತ್ತೆ? ಇನ್ಯಾರನ್ನೋ ಸಿ ಎಂ ಮಾಡಿದಾಗ ಪರಿಸ್ಥಿತಿ ಏನಾಗಬಹುದು? ಪರಮೇಶ್ವರ್ ಅವ್ರನ್ನ ಮಾಡಿ ಸಿ ಎಂ ಅಂತ ಕೂಡ ಕೇಳಿಕೊಂಡಿದ್ದಾರೆ. ಬಟ್ ಪರಮೇಶ್ವರ್ ಅವ್ರನ್ನ ಸಿ ಎಂ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕಂತ ಪ್ರಶ್ನೆ ಜೋರಾಗುತ್ತೆ ನಮಗೆ. ಯಾಕಂದರೆ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡು ನಾನು ಸಿ ಎಂ ಆಗಲೇಬೇಕು ಅಂಥೇಳಿ ಒಂದು ಜಿದ್ದಿರುತ್ತಲ್ಲ, ಆ ಜಿದ್ದಿಗೆ ಬಿದ್ದಿರೋದು DK ಶಿವಕುಮಾರ್ ಅವರೇ ಹೊರತು ಇನ್ಯಾರಲ್ಲೂ ಅಂತ ಜಿದ್ದು ಕಾಣಿಸಲ್ಲ. ಆಸೆ ಇಲ್ಲ ಅಂತಲ್ಲ, ಮನುಷ್ಯ ಆಸೆ ಪಡೋದು ಬೇರೆ, ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಸೆ ಇಟ್ಕೊಳ್ಳೋದು ಬೇರೆ. ಎಲ್ರಿಗೂ ಆಸೆನೇ. ಯಾರು ಕೇಳಿ, ಯಾರಾದರೂ ನನಗೆ ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ವೇನಪ್ಪ ನನಗೆ, ನನಗೆ ಇಷ್ಟಪ್ಪ ಅಂತಾರೆ. ಜಿದ್ದು, ಪ್ರಯತ್ನ, ಮ್ಯಾನಿಫೆಸ್ಟೇಷನ್, ಮನಸ್ಸಲ್ಲಿ ಅದ್ರ ಬಗ್ಗೆನೇ ಅವಿರತವಾಗಿ ಅದೇ ಒಂದು ಗುಂಗಲ್ಲೇ ಇದ್ದು ಸಿ ಎಂ ಆಗಬೇಕು ಅಂಥೇಳಿ ರಾಜ್ಯದಲ್ಲಿ ಪ್ರಸಕ್ತ ಯಾರಿಗಿದೆ ಅಂದರೆ ನನ್ ಅದರ್ ದ್ಯಾನ್ ಮಿಸ್ಟರ್ DK ಶಿವಕುಮಾರ್. ಅದೇ ಒತ್ತಡದಲ್ಲಿ ಇದ್ದಾರಲ್ಲ ಅವರು ಕೂಡ, ಅದನ್ನೇ ಹೇಳ್ಕೊಂಡು ಬಂದಿದ್ದಾರಲ್ಲ ಅವರು. DK ಶಿವಕುಮಾರ್ ಅವರ ಲಾಯಲ್ಟಿ ಅಥವಾ ಅವರ ಒಂದು ಬದ್ಧತೆ, ಪಕ್ಷ ನಿಷ್ಠೆಗೆ ಸಿಕ್ಕಿರಬಹುದಲ್ಲ, ಸಿಗ್ತಾ ಇರಬಹುದಲ್ವ, ಗೊತ್ತಿಲ್ಲ ನಮಗೆ. ಸೊ ಆ ಕಾರಣಕ್ಕೆ ಇವಾಗ ಸಿದ್ದರಾಮಯ್ಯನ ಇಳಿಸಿ ಸತೀಶ್ ಜಾರಕಿಹೊಳಿ ಮಾಡಿಬಿಡಿ,
ಪರಮೇಶ್ವರ್ ಅವ್ರನ್ನ ಮಾಡಿಬಿಡಿ, ಖರ್ಗೆ ಅವ್ರನ್ನ ಮಾಡಿಬಿಡಿ ಅಂದರೆ ರಾಜ್ಯದಲ್ಲಿ ಅವ್ರನ್ನ ಇಳಿಸಿ ನೀವು ಖರ್ಗೆ ಅವ್ರನ್ನ ಮಾಡಿ, ನೀವು ಪರಮೇಶ್ವರ್ ಅವ್ರನ್ನ ಮಾಡಿ ಅಂತೇಳಿ ಕೂಗೇ ಇಲ್ವಲ್ಲ. ಯಾರಷ್ಟು ಒತ್ತಾಯ ಹಾಕಿದ್ದಾರೆ? ಪರಮೇಶ್ವರ್ ಹೋಗಿದ್ದಾರಾ? 15 ಸಲ ಡೆಲ್ಲಿ ಟೂರ್ಗೆ ಹೋಗಿದ್ದಾರಾ ಪರಮೇಶ್ವರ್ ಅವರು? ನನ್ನನ್ನು ಸಿ ಎ ಮಾಡಿ ಅಂತ? ನೋ. ರಾಜಣ್ಣ ಹೋಗಿದ್ದಾರಾ? ನೋ. ಖರ್ಗೆ ಹೋಗಿದ್ದಾರಾ? ಅಲ್ಲೇ ಇರ್ತಾರೆ 24 ಗಂಟೆ. ಕೇಳಿದ್ದಾರಾ ಖರ್ಗೆ ಅವರು? ಇಲ್ಲ. ಒತ್ತಡ ಇರೋದು KPCC ಅಧ್ಯಕ್ಷರ ಅವತ್ತು ಯಾರಾಗಿದ್ದರು, ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಇಬ್ಬರೂ ಕೂಡ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ನಾನು ಒಬ್ಬ ಇದಕ್ಕೆ ಹಕ್ಕುದಾರ ಇದ್ದೀನಿ, ನನಗೊಂದು ಕೂಲಿ ಕೊಡಿ, ನೀವು ಅಧ್ಯಕ್ಷ ಕೆಲಸ ಮಾಡಿದ್ದೀನಿ, ನಾನು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಕೆಲಸ ಮಾಡಿದ್ದೀನಿ, ಫಂಡಿಂಗ್ ಮಾಡಿದ್ದೀನಿ, ಈವೆಂಟ್ ಆರ್ಗನೈಸ್ ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀನಿ, ಸಂಘಟಕ ಆಗಿದ್ದೀನಿ, ನಾನು ಹೈಕಮಾಂಡ್ ಕಷ್ಟದಲ್ಲಿದ್ದಾಗೂ ಹೆಲ್ಪ್ ಮಾಡಿದ್ದೀನಿ, ನಾನು ಜೈಲಿಗೆ ಹೋಗಿದ್ದೀನಿ, ತಿಹಾರ್ ಜೈಲು ನೋಡಿದ್ದೀನಿ, ನಾನು 1000 ಕಾರಣ ಹೇಳಬಹುದು. ಈ ಒಂದು ವಿಚಾರ ಅವರ ಪ್ರಯತ್ನ ಇದೆಯಲ್ಲ, ಬಹುಶಃ ಆ ಪ್ರಯತ್ನ ಮತ್ತು ಪಕ್ಷನಿಷ್ಠೆ ಅವರು ಕೆಲಸ ಕೊಡಿಸಿರಬಹುದು. ಏನಾಗುತ್ತೆ ನಿಮಗೆ, ತೆಲಂಗಾಣದಲ್ಲೇ ರೇವಂತ್ ರೆಡ್ಡಿ, ಕರ್ನಾಟಕದಲ್ಲಿ ಇದೀಗ ಡಿ ಕೆ ಶಿವಕುಮಾರ್, ಕೇರಳ ನೋಡಿ ನೀವು, ತುಂಬ ಸೂಕ್ಷ್ಮ ವಿಚಾರ ಇದೆ ಕೇರಳದಲ್ಲಿ ಕಾಂಗ್ರೆಸ್ ನಡ್ಕೊಂಡಂಥ ರೀತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸತೀಶನ್ ಸೇಮ್ ಕೆಲಸ, ಅಧಿಕಾರದಲ್ಲಿರಲಿಲ್ಲ, ಇದೇ ಪಿಣರಾಯಿ ವಿಜಯನ್ ಸರ್ಕಾರ ಇತ್ತು, ಕಾರ್ನರ್ ಟು ಕಾರ್ನರ್ ಕೇರಳ ಹೋಗಿದ್ದಾರೆ, ಮುನಿಸಿಕೊಂಡಂಥ ಕಾಂಗ್ರೆಸ್ ಮುಖಂಡರನ್ನ ಕರ್ಕೊಂಡು ಬರ್ತಾರೆ, ಅವರು ಒಗ್ಗಟ್ಟು ಮಾಡ್ತಾರೆ, ಕಾರ್ಯಕರ್ತರು ಚೆದರಿ ಹೋಗ್ಬಿಟ್ಟಿದ್ರು, ಹೋಪ್ ಇರಲಿಲ್ಲ, ಏನಾದರೂ ನಾವು ಮಾಡಬೇಕು ಅಂತ ಇತ್ತು. ಬಟ್ ಸಂಘಟಕ ವೇಣುಗೋಪಾಲ್ ಸಂಘಟಕ ಆಗಿರಲಿಲ್ಲ, ಅವತ್ತಿಗೆ ಸತೀಶನ್ ಸಂಘಟಕ ಆಗಿದ್ದದ್ದು. ಸತೀಶನ್ ಇದ್ದಲ್ಲ, ಜನಿತಾಲ ಕೂಡ ಇದ್ದಾರೆ. ಸತೀಶನ್ ಇವರೆಲ್ಲರಿಗಿಂತ ಹೆಚ್ಚಾಗಿ ಆಡಳಿತಾರೂಢ ಪಕ್ಷದ ಹುಳುಕುಗಳನ್ನು ಎತ್ತಿ ತೋರಿಸಿ ಅದರ ವಿರುದ್ಧವಾಗಿ ಸಮರವನ್ನು ಸಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಸತೀಶನ್ ಪಾತ್ರ ದೊಡ್ಡದಿತ್ತು. ಇದೇ ವೇಣುಗೋಪಾಲ್ ರಾಹುಲ್ ಗಾಂಧಿಗೆ ಎಡಬಲದಲ್ಲೇ ಕೂತಿರ್ತಾರೆ ಯಾವಾಗಲೂ. ಯಾಕೆ ಮಾಡಲಿಲ್ಲ ಅಂದರೆ, ಹಕ್ಕುದಾರ, ನ್ಯಾಚುರಲ್ ಹಕ್ಕುದಾರ ಆಗಿದ್ಯಾರು? ಸತೀಶನ್ ಹಕ್ಕುದಾರರಾಗಿದ್ದರು. ಇಷ್ಟು ಕೆಲಸ ಮಾಡಿದ್ದೀನಿ ರೀ, ನನ್ನನ್ನು ಮಾಡೋದಾದರೆ CM ಮಾಡಿ, ಇಲ್ಲದೇ ಇದ್ದರೆ ಬರೀ ಶಾಸಕ ಆಗಿದ್ದು ಬಿಡ್ತೀನಿ ಅಂದರು. ನೋಡಿ ಸತೀಶನ್ ಅವರು, ಬರೀ MLA ಆಗಿರ್ತೀನಿ ನಾನು, ನನಗೆ ಇದು ಯಾವುದೂ ಬೇಕಾಗಿಲ್ಲ, ಬರೀ ಶಾಸಕ ಆಗಿರ್ತೀನಿ ಅಂದರು. ಹಾಗಾಗಿ ಆ ವರ್ಕ್ ಇತ್ತಲ್ಲ, ಪಕ್ಷನಿಷ್ಠೆ ಮತ್ತು ಅವರ ಕೆಲಸ, ಈ ಕೆಲಸ ಮಾತ್ರ ಕೇರಳದಲ್ಲಿ ಅವ್ರನ್ನ CM ಮಾಡ್ತು. ಆ ಕೇಸಲ್ಲಿ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ತೆಲಂಗಾಣದ ಕಾಂಗ್ರೆಸ್ ಬಂದ್ಬಿಡುತ್ತೆ ಅಂತ ಹೇಳಿ? ರೇವಂತ್ ಕಾರ್ನರ್ ಟು ಕಾರ್ನರ್ ತೆಲಂಗಾಣ ಓಡಾಡಿದ್ದಾರೆ. ಸತೀಶನ್ ಕೇರಳದ ಕಾರ್ನರ್ ಟು ಕಾರ್ನರ್ ಹೇಗೆ ಓಡಾಡಿದ್ರೋ ರೇವಂತ್ ರೆಡ್ಡಿದು ಅದೇ ಕಥೆಯಲ್ಲಿ. ಹಾಗಾಗಿ ರೇವಂತ್ ರೆಡ್ಡಿ ನಾವು ನೋಡ್ತೀವಲ್ವಾ, ರೇವಂತ್ ರೆಡ್ಡಿ ಯಾಕೆ CM ಆಗ್ಬಿಟ್ರು? ಯಾಕಂದ್ರೆ ಗೊತ್ತಿತ್ತೇನ್ರಿ ಅಂದರೆ, ರೇವಂತ್ ರೆಡ್ಡಿ ಹೇಳಿ ಆ ಥರ ನಾನು CM ಆಗ್ತೀನಿ ಅಂತ ಮಾತಾಡಿದ್ರಿ ಒಂದಿನ ಅವರು. ಮ್ಯಾನಿಫೆಸ್ಟೇಷನ್ ಬೇಕಲ್ಲ ಮನುಷ್ಯನಿಗೆ, ಒಂದು ಗುರಿ ಇಟ್ಕೊಳ್ಬೇಕಲ್ಲ, ಜಿದ್ದಿನಿಂದ ನಾನು ಹಾಗೆ ಆಗ್ತೀನಿ ಅಂತ ಹೊರಟವರು ಆಗಿಬಿಡ್ತಾರ್ರಿ. ಅದಕ್ಕೆ ಉದಾಹರಣೆ ಇವರೇ, ರೇವಂತ್ ರೆಡ್ಡಿ, ಸತೀಶನ್. ಟು ಸಮ್ ಎಕ್ಸ್ಟೆಂಟ್ ಡಿ ಕೆ ಶಿವಕುಮಾರ್ ನಾಳೆ ಆದರೆ ಅದನ್ನು ಹೇಳಬಹುದಾಗತ್ತೆ. ನಾನು ಆಗ್ತೀನಿ ಅಂತ ಹೇಳಿ ಹೋದಂಥ ಹುಡುಗ ರೇವಂತ್ ರೆಡ್ಡಿ ನಗುತ್ತಾ ಇದ್ರಂತ ಅವತ್ತಿಗೆ. ಬೇರೆ ಪಾರ್ಟಿಲಿದ್ದರು, ಆ ಪಾರ್ಟಿ ಬಿಟ್ಟುಬಿಟ್ರು, ಕಾಂಗ್ರೆಸ್ ಜಾಯ್ನ್ ಆದರು ರೇವಂತ್ ರೆಡ್ಡಿ. ತೆಲಂಗಾಣದ ಉದ್ದಗಲಕ್ಕೆ ಓಡಾಡಿದ್ರು. ಯಾರಿಗೆ ಹೋಪಿತ್ತು? ತೆಲಂಗಾಣದಲ್ಲಿ KCR ಎಲ್ಲ ಹೊಟ್ಟೋಗ್ಬಿಡ್ತಾರೆ, ರೇವಂತ್ ರೆಡ್ಡಿ CM ಆಗಿಬಿಡ್ತಾರೆ, ನಕ್ಕು ಬಿಡ್ತಾ ಇದ್ರು ಜೋರಾಗಿ. ನಂಬಿದ್ನಲ್ಲ ಹುಡುಗ, ನಾನು ಆಗ್ತೀನಿ ಅಂತ ನಂಬಿದ್ನಲ್ಲ, ಹೋರಾಟ ಮಾಡಿದ್ನಲ್ಲ ಹುಡುಗ, ಮಾಡಿದ್ದಕ್ಕೆ ಅಲ್ಲಿ ಆಕೆ ಹುದ್ದೆ ಸಿಕ್ತು ಅಂತ. ಮೆಸೇಜ್ ಏನು? ರೇವಂತ್ ರೆಡ್ಡಿ ಕೆಲಸ ಮಾಡಿ CM ಆಗಿಬಿಟ್ರಪ್ಪ ಅಂತೇಳಿ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗುತ್ತೆ ರೀ. ಅದು ದೊಡ್ಡ ಮೆಸೇಜ್ ಹೋಗುತ್ತೆ ಅದು ಕಾರ್ಯಕರ್ತರುಗಳಿಗೆ. ನಾನು ಕೆಲಸ ಮಾಡಬೇಕು, ನಾನು ಬಾವುಟ ಕಟ್ಟಬೇಕು, ನಾನು ಬ್ಯಾನರ್ ಕಟ್ಟಬೇಕು, ನಾನು ಜೈಕಾರ ಹಾಕಬೇಕು, ನಾನು ಪಕ್ಷ ಸಂಘಟನೆ ಮಾಡಬೇಕು, ನಾನು ಜಾಸ್ತಿ ಮತ ಹಾಕಿಸ್ಬೇಕು ನಮ್ಮ ಪಾರ್ಟಿಯವ್ರಿಗೆ. ಆ ಮೆಸೇಜ್ ಹೋಗುತ್ತಲ್ಲ, ಕೆಲಸ ಮಾಡಿದವ್ರನ್ನ MLC ಮಾಡ್ತಾರೆ, ಕೆಲಸ ಮಾಡಿದವ್ರನ್ನ MLA ಮಾಡ್ತಾರೆ, ಕೆಲಸ ಮಾಡಿದವ್ರನ್ನ CM ಮಾಡ್ತಾರೆ, DCM ಮಾಡ್ತಾರೆ. ಈ ಮೆಸೇಜ್ ಇಂಪಾರ್ಟೆಂಟ್. ಈ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ, BJPಗಾದರೂ ಇದೇ ಮಾತೆ, ಕಾಂಗ್ರೆಸ್ಗಾದರೂ ಇದೇ ಮಾತೆ, ಇನ್ಯಾವುದೋ TDPಗಾದರೂ ಇದೇ ಮಾತೆ. ಈ ಮೆಸೇಜ್ ಕಳಿಸ್ದಾಗ ಏನಾಗುತ್ತೆ, ಯಾವುದೋ ಕಾರ್ನರ್, ಅವನಿಗೇನು ತುಂಬ ಹಣ ಬಲ ಇರಲಿಲ್ಲ, ಅವನೊಬ್ಬ ಶಿಕ್ಷಕ ಆಗಿದ್ದ, ಪಕ್ಷ ಕೆಲಸ ಮಾಡ್ತಾ ಇದ್ದ, ಒಳ್ಳೆ ಮನುಷ್ಯ, ಅವನನ್ನು ನಾವು MLC ಮಾಡ್ತಾ ಇದ್ದೀವಿ, ರಾಜ್ಯಸಭಾ ಕಳಿಸ್ತಾ ಇದ್ದೀವಿ ಅಂದಾಗ ಒಂದು ಮೆಸೇಜ್ ಅದು, ನಾನು ಆಗಬಹುದು. ಬರೀ ದುಡ್ಡಿಗೆ ನಲ್ಲಪ್ಪ ಟಿಕೆಟ್ ಎಲ್ಲ ಕೊಡೋದು, ನಮಗೂ ಮಾಡ್ತಾರೆ, ನಾನು ಕೆಲಸ ಮಾಡಿದ್ದೀನಿ. ಈ ಒಂದು ಭರವಸೆ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಪ್ರಾಬಬಲಿ ಸತೀಶನ್, ರೇವಂತ್ ರೆಡ್ಡಿ ಆ್ಯಂಡ್ ಮಿಸ್ಟರ್ ಡಿ ಕೆ ಶಿವಕುಮಾರ್, ಈ ಕೇಸ್ಗಳನ್ನು ನಾವು ನೋಡ್ಕೊಂಡು ಬಂದಾಗ ನಮಗೇನಿಸುತ್ತೆ ಅಂತ ಹೇಳಿದ್ರೆ, ಕೆಲಸ ಮಾಡಿದವ್ರಿಗೆ ಏನು ಕೊಟ್ಟಿಲ್ಲ ಅನ್ನೋ ಸಂದೇಶ ನಾಳೆಯ ದಿನ ನಮ್ಮ ಕಾರ್ಯಕರ್ತರಿಗೆ ಹೋಗಬಾರ್ದು. ಆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಜಾಗರೂಕವಾಗಿ ವರ್ತಿಸ್ತಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರು ಮಾಡಿಲ್ವಾ? ಸಿದ್ದರಾಮಯ್ಯನವ್ರಿಗೆ ವರ್ಚಸ್ಸಿಲ್ವಾ? ಮೈನಾರಿಟಿ ಚಾಂಪಿಯನ್ ಅಲ್ವಾ ಸಿದ್ದರಾಮಯ್ಯನವರು? ಅಹಿಂದ ಚಾಂಪಿಯನ್ ಅಲ್ವಾ? ಆಬ್ಸಲ್ಯೂಟ್ಲಿ, ಅದರ ಯಾವುದೇ ಅನುಮಾನಗಳೇ ಬೇಕಾಗಿಲ್ಲ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಈ ಹೋರಾಟ JDS ಅಲ್ಲೂ ಮಾಡ್ಕೊಂಡು ಬಂದಿದ್ದರು, ಅದಾದಮೇಲೂ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಶೇರ್ ಮಾಡಿದ್ರೇನೋ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್, ಒಂದು ಭಾಗ ಆಗಿತ್ತೇನೋ, ಹಂಚಿಕೆ ನಡೆದಿತ್ತೇನೋ, ಯಾರಿಗೂ ಗೊತ್ತಿಲ್ಲ. ಅದು
ನಾಲ್ಕು ಗೋಡೆಗಳ ಮಧ್ಯೆ ನಡೆದಿತ್ತು. ಇಬ್ಬರೂ ಕೂಡ ಸಾಕಷ್ಟು ಮಟ್ಟಿಗೆ ಗುಟ್ಟಾಗಿ ಇಟ್ಕೊಂಡಿದ್ರು. ಬೆಂಬಲಿಗರ ಕಡೆಯಿಂದ ಹೇಳಿಸ್ತಾ ಇದ್ರು, ಅದು ಬೇರೆ ಮಾತು ಬಿಡಿ, ಬೆಂಬಲಿಗರ ಬಾಯಿ ಮುಚ್ಚಕ್ಕಾಗತ್ತಾ, ಅದು ಬೇರೆ ವಿಚಾರ. ಸೊ ಇದೀಗ ಅವ್ರು ಹೇಳಿದ್ದಾರೆ, ಇದೇ ರಾಹುಲ್ ಗಾಂಧಿ ಅವರು, 8 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಹುದ್ದೆ ಅನುಭವಿಸಿದ್ದೀರಿ. 8 ಇಯರ್ಸ್ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ 8 ವರ್ಷಗಳ ಕಾಲ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದರು ಅವರು ಅಂತ. 8 ಇಯರ್ಸ್ ಸೇಮ್ ಪೋಸ್ಟ್ ಎಂಜಾಯ್ ಮಾಡಿದ್ದೀರಿ ನೀವು, ಬನ್ನಿ ರಾಜ್ಯಸಭೆಗೆ ಅಂತ ಕರೆದರು ಅಂದರೆ ನೀವು ಆ ಸ್ಥಾನ ಬಿಡಿ ಅಂತ. ಸೊ ಅದಕ್ಕೆ ಎಲ್ಲ ಕೇಳಿದಾಗ ನಾನು ಹೇಳೋದಷ್ಟು ಹೇಳಿದ್ದೀನಪ್ಪ, ಮುಂದೆ ನೋಡೋಣ ಮುಂದೇನು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿಬ್ದು ಆಪ್ತ ವಲಯದಲ್ಲಿ ಸದ್ದು ಮಾಡ್ತಾ ಇದೆ ಪರಮೇಶ್ವರ್ ಅವರ ಹೆಸರು. ಪರಮೇಶ್ವರ್ ಹೆಸರು ಮುಂಚೂಣಿಗೆ ಬರ್ತಿರೋ ಹಿನ್ನೆಲೆ, ಇಲ್ಲಿ ಪರಮೇಶ್ವರ್ ಹೆಸರು ಯಾಕೆ ಅಂದರೆ ಅವ್ರಿಗೇನೋ ದಕ್ಷರಾಗಿದ್ದರು, ಅವರು ತುಂಬ ಎಫೆಕ್ಟಿವ್ ಇದ್ದರು, ತುಂಬ ಕೆಲಸ ಮಾಡಿಬಿಟ್ಟಿದ್ದಾರೆ ಅವರು, ಆ ಕಾರಣಕ್ಕಲ್ಲ. ಸಿದ್ದರಾಮಯ್ಯನವರ ಕ್ಯಾಂಪ್ ಅವರು ಹಿರಿಯರಿದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅನುಭವ ಇದೆ ಅವ್ರಿಗೆ ಅಂತ, ರಾಜಕಾರಣದ ಅನುಭವ ಇದೆ, ಅವರನ್ನು ಮಾಡಿಬಿಟ್ರೆ ನಮ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ತೊಂದರೆ ಆಗಲ್ಲ ನಮಗೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಪರಮೇಶ್ವರ ಹೆಸರನ್ನು ತೇಲಿ ಬಿಡ್ತಾ ಇದ್ದಾರೆ. ಅವ್ರ ಮನೆಯಲ್ಲೇ ಉಳ್ಕೊಂಡಿರೋದು ಗೃಹ ಸಚಿವ ಪರಮೇಶ್ವರ್ ಅವರು ದೂರವಾಣಿ ಮೂಲಕವಾಗಿ ಸಚಿವರು ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಬಹಳ ಉತ್ಸಾಹದಿಂದ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರಂತೆ. ಪರಮೇಶ್ವರ್ ಅವರು ನಿನ್ನೆ ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದಿದ್ರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ AICC ಕಚೇರಿ, ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿಯವರು, ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ T5 ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.